ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ. ಜಿಲ್ಲಾ ವಿಜ್ಞಾನ ಕೇಂದ್ರ ಕಲಬುರಗಿಯಲ್ಲಿ ವಾರ್ಷಿಕ ಸಪ್ತಾಹ ಜನವರಿ 6ರಿಂದ 11ರವರೆಗೆ 35ನೇ ಸಪ್ತಾಹದ ಆಯೋಜನೆ. ಕೃಷಿ ಅನನ್ಯ ಸಾಧನೆ ಮಾಡಿದ ಅನ್ನದಾತರನ್ನು ರಾಜ್ಯಾದ್ಯಂತ ಗುರುತಿಸಿ ಗೌರವಿಸುವ ಕಾರ್ಯಕ್ರಮ. ಕನ್ನಡ ಭವನದ ಶತಮಾನೋತ್ಸವ ಸಭಾಂಗಣದಲ್ಲಿ ಜರುಗಿದ ಸಾಧಕ ರೈತರಿಗೆ ವಿಜಯ ಕರ್ನಾಟಕ ಪುರಸ್ಕಾರ ಪ್ರದಾನ ಸಮಾರಂಭ. ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳ ಉದ್ಘಾಟನಾ ಸಮಾರಂಭ. ಕಲಬುರಗಿಯ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಕ್ರೀಡಾ ಜ್ಯೋತಿ ಹಸ್ತಾಂತರಿಸುವ ಮೂಲಕ ಉದ್ಘಾಟನೆ. ದ್ವಿದಳ ಬೆಳೆಯ ಕೃಷಿಯನ್ನು ಸದೃಢಗೊಳಿಸಿ ಉಳಿಸಲು ಆಗ್ರಹ. HKCCI, APMC ವರ್ತಕರು ಹಾಗೂ ರೈತರಿಂದ ನಡೆದ ಪ್ರತಿಭಟನೆ. ಕಲಬುರಗಿಯ ರಾಮ ಮಂದಿರ ಬಳಿ ರವಿವಾರ ಬೆಳಗ್ಗೆ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟ ಪ್ರೊಬೆಷನರಿ PSI ಬಸವರಾಜ್ ಮಂಚಣ್ಣನವರ್. ಮೃತರ ಕುಟುಂಬಕ್ಕೆ 59 ಲಕ್ಷ ರೂಪಾಯಿ ನೆರವು ನೀಡಿ ಮಾನವೀಯತೆ ಮೆರೆದ 590 ಪ್ರಶಿಕ್ಷಣಾರ್ಥಿಗಳು. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿರುವ ಜಿಲ್ಲಾ ವಿಜ್ಞಾನ ಕೇಂದ್ರದ ಸಭಾಂಗಣದಲ್ಲಿ ಜನವರಿ 6ರಿಂದ 11ರವರೆಗೆ 35ನೇ ವಾರ್ಷಿಕ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿರುವ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ 35ನೆಯ ವಾರ್ಷಿಕ ಸಪ್ತಾಹ ಕಾರ್ಯಕ್ರಮವನ್ನ ಜನವರಿ 6ರಿಂದ 11ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಅಂಗವಾಗಿ ದಿನಾಂಕ 7/1/2019 ಬೆಳಗ್ಗೆ 11 ಗಂಟೆ 15 ನಿಮಿಷಕ್ಕೆ ಹಮ್ಮಿಕೊಂಡ ಕಾರ್ಯಕ್ರಮವನ್ನು ಶಾಂತಿ ಮೆಡಿಕಲ್ ಸೆಂಟರ್ ಕಲಬುರಗಿಯ ಡೈರೆಕ್ಟರ್ ಡಾಕ್ಟರ್ ಗುರುರಾಜ್ ಕುಲಕರ್ಣಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ಕೊಟ್ಟರು. ಜಿಲ್ಲಾ ವಿಜ್ಞಾನ ಕೇಂದ್ರದ ಹಿರಿಯ ಅಧಿಕಾರಿಗಳಾದ CN ಲಕ್ಷ್ಮೀನಾರಾಯಣ ಅವರು ಸರ್ವರನ್ನ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರಿಗೆ ಹೂಗುಚ್ಛ ನೀಡಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸುವರ್ಣ ಫೈನಾನ್ಸರ್ ಗ್ರೂಪ್ ಮತ್ತು ಸೋಷಿಯಲ್ ವರ್ಕರ್ ಕಲಬುರಗಿಯ ಮ್ಯಾನೇಜಿಂಗ್ ಪಾರ್ಟ್ನರ್ ಡಾಕ್ಟರ್ ಸುಭಾಷ್ ಕಮಲಾಪುರೆ ವಹಿಸಿದ್ದರು. It's my really a pleasure to be here on this foundation day, and I am very fond of District Science Center because of various reasons. I have been associated with this center for the last 20-25 years, and I know all the district science officers here who have developed this institute to a great extent, and with a special praise for my friend Mr. Lakshminarayan, who is part and parcel of this sector right from the beginning. He is so much devoted. Every bit of this development which I have been seeing for the past 10 years, the credit should go to him. I really applaud him for all his efforts. He is so devoted. Really, he is like a scientist. He is involved in so many things. He has got good contacts. He knows how to take work out of all the people. Though he is having problems with the less of staff, but he is managing. I really appreciate and adore him. And to me, development of a district science center in such a remote place is a great thing. It's an applaudable thing. Nobody can ever do it. You can do it in metros. You get all the resources. But with poor resources, it is one of the best centers that is there in Karnataka. I am really proud of it. Hi darling, how are you? So fine, sweetheart. This is the message. Have you meal? ಅಲ್ಲಿ ಎದುರೇ ಕೂತಿರ್ತಾನೆ, ಊಟ ಮಾಡಿದೇವ ಮಗನೇ ಅಂತ ಕೇಳಿದ್ರೆ ಹೇಳ್ಬೋದು. You have stopped talking to each other. When you go to house, one fellow will be on mobile, one fellow will be laptop, one fellow will be then again third day that stupid fellow will come on again. Oh, Hollappa, that's alive. See, this is what is happening. Marriage mode online. Wow, क्या हो गया जी? क्या दत्ती है क्या टेक्नोलॉजी? सर ब्यूटीफुल टेक्नोलॉजी. ಇಲ್ಲಿ ಹೆಣ್ಮಗಳು ಕೂತಾರ, ಅಲ್ಲಿ ಗಂಡಸಲ್ಲಿ ಯೋಚನೆ ಮಗಳು ಸೂತ್ರ ಲ್ಯಾಪ್ಟಾಪ್ ಖರೀದಿ ಹೇಳ್ತಾನೆ, ಅಲ್ಲಿ ಟ್ರೈನಿಂಗ್ ಆಯ್ತು. I don't know what about anymore. Now after the development of artificial intelligence. ಜಿಲ್ಲಾ ವಿಜ್ಞಾನ ಕೇಂದ್ರದ ತಾಂತ್ರಿಕ ಅಧಿಕಾರಿಗಳಾದ SN ಮಿಸ್ಕಿನ್ ವಂದನಾರ್ಪಣೆಯನ್ನು ಸಲ್ಲಿಸಿದರು.
ಶ್ರೀ ಪೊನ್ನರಸನ್ ಎಜುಕೇಶನ್ ಮತ್ತು DSCGಯ ಸಹಯೋಗದೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೃಷಿಯಲ್ಲಿ ಅನನ್ಯ ಸಾಧನೆ ಮಾಡಿದ ರೈತರನ್ನು ರಾಜ್ಯಾದ್ಯಂತ ಗುರುತಿಸಿ ಗೌರವಿಸುವ ಕಾರ್ಯಕ್ರಮದ ಅಡಿಯಲ್ಲಿ ಇಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಸಾಹಿತ್ಯ ಪರಿಷತ್ನ ಕನ್ನಡ ಭವನದ ಶತಮಾನೋತ್ಸವ ಸಭಾಂಗಣದಲ್ಲಿ ವಿಜಯ ಕರ್ನಾಟಕ ಪುರಸ್ಕಾರ ಪ್ರದಾನ ಸಮಾರಂಭ ಜರುಗಿತು. ಕೃಷಿಯಲ್ಲಿ ಅನನ್ಯ ಸಾಧನೆ ಮಾಡಿದ ಅನ್ನದಾತರನ್ನು ರಾಜ್ಯಾದ್ಯಂತ ಗುರುತಿಸಿ ಗೌರವಿಸುವ ವಿಜಯ್ ಕರ್ನಾಟಕದ ಕಾರ್ಯಕ್ರಮ ತೊಗರಿ ನಾಡು ಕಲಬುರಗಿಯಲ್ಲಿ ನಡೆಯಿತು. ದಿನಾಂಕ 7/1/2019 ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಬಳಿ ಇರುವ ಕನ್ನಡ ಸಾಹಿತ್ಯ ಪರಿಷತ್ನ ಶತಮಾನೋತ್ಸವ ಸಭಾಂಗಣ ಕನ್ನಡ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮುತ್ಯನ್ ಬಬಲಾದ್ನ ಶ್ರೀ ಗುರು ಚನ್ನವೀರೇಶ್ವರ ವಿರಕ್ತ ಮಠದ ಪೀಠಾಧಿಪತಿಗಳಾದ ಶ್ರೀ ಗುರುಪಾದಲಿಂಗ ಶಿವಯೋಗಿಗಳು ವಹಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರಾಗಿ ಆಳಂದ್ ಶಾಸಕರಾದ ಸುಭಾಷ್ ಗುತ್ತಿದಾರ್, ಜಿಲ್ಲಾ ಪಂಚಾಯತ್ ಕಲಬುರಗಿಯ ಅಧ್ಯಕ್ಷೆಯಾದ ಸುವರ್ಣ ಹನುಮಂತರಾಯ ಮಾಲಾಜಿ ಆಗಮಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದ ಸಿದ್ದರಾಮಪ್ಪ ಪಾಟೀಲ್ ದಂಗಾಪುರ್ ವಹಿಸಿದ್ದರು. ತೊಗರಿಯನ್ನು ಕೊಯ್ಲು ಮಾಡುವ ಮುಖಾಂತರ ಇದರ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಇದು ರೈತಪರ ಕಾರ್ಯಕ್ರಮದಿಂದ ತೊಗರಿಯನ್ನು ಕೊಯ್ಲು ಮಾಡುವ ಮುಖಾಂತರ ರೈತರ ಸಮೃದ್ಧವಾದ ರಾಶಿ ಮಾಡಿದ ರೈತರ ಬದುಕು ಸಮೃದ್ಧಿ ಆಗಲಿ ಅಂತಕ್ಕಂಥ ಆಶಯದೊಂದಿಗೆ ಇವತ್ತಿನ ಈ ಸಮಾರಂಭವನ್ನು ಕೊಯ್ಲು ಮಾಡುವ ಮುಖಾಂತರ ಇವತ್ತ ಕಲಬುರಗಿಯಲ್ಲಿ ವಿಜಯ ಕರ್ನಾಟಕದವರು ಒಂದು ಹೊಸ ರೈತರಿಗೆ ಒಂದು ಹುಮ್ಮಸ್ಸು ಕೊಡುವ ಸಲುವಾಗಿ ಯಾರು ನಿಜವಾಗ್ಲೂ ರೈತರಿದ್ದಾರೆ ಅವರಿಗೆ ಗುರುತಿಸಿ ಅವರಿಗೆ ಪುರಸ್ಕಾರವನ್ನು ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಇದು. ಬಹುಶಃ ವಿಜಯ ಕರ್ನಾಟಕ ಬದಲಿ ರೈತ ಕರ್ನಾಟಕ ಅಂದ್ರೂ ತಪ್ಪಿಲ್ಲ. ನನ್ನ ಬಹಳಷ್ಟು ರೈತರು ಇವತ್ತ ಬರೇ ಒಕ್ಕಲ್ತನ ಮೇಲೆ ಇದ್ದವರು ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ ಬಹಳಷ್ಟು ಸಾಧಿಸಲು ಕೂಡ ತೋರಿಸಿದ್ದಾರೆ, ಸಾಧಿಸ್ತಾ ಇದ್ದಾರೆ. ಆದರೆ ನಮ್ಮ ಬದಲಾದ ಶ್ರೀಗಳಿಗೆ ಈ ರೈತ ಒಂದು ಪುರಸ್ಕಾರ ಎಷ್ಟು ಕೊಟ್ಟರು ಕಡಿಮೆ ಅಂತ ನನಗೆ ಅನಿಸ್ತು. ಯಾಕಂದ್ರೆ ನಾವು ಅವರು ಹೊಲಕ್ಕೆ ಹೋಗಿ ನೋಡಿದಾಗ ರೈತರನ್ನು ನಿಜವಾಗ್ಲೂ ರೈತರನ್ನು ಮಾಡಲಾರ್ದಂತ ಇವತ್ತು ಬೆಳೆಗಳು ಬೆಳೀತಾ ಇದ್ದಾರೆ. ಇವತ್ತು ಅಷ್ಟು ಒಂದು ಒಕ್ಕಲ್ತನ ಸುಧಾರಿಸಿದ ಒಕ್ಕಲ್ತನ ಮಾಡ್ತಾ ಇದ್ದಾರೆ. ನಮ್ಮಂಥವ್ರು ಹೂವಿನವನ್ನು ಈ ಕಡೆ ರಾಜಕೀಯ ಮಾಡೋದು, ಈ ಕಡೆ ಒಕ್ಕಲ್ತನ ಮಾಡೋದು ಬಹಳಷ್ಟು ಜನ ಇದ್ದಾರೆ. ರಾಜಕೀಯ ಆಯಿತು, ವ್ಯಾಪಾರಸ್ಥರಾಯಿತು, ನೌಕರದಾರಾಯಿತು. ಬಹುಶಃ ರಾಜಕೀಯವರು ಬಂದು ನೌಕರದಾರ ಬಂದು ಇವತ್ತು ಹೊರಗಳು ಜಾಸ್ತಿ ಅನ್ನೋದು ನನಗೆ ಅನ್ನಿಸ್ತದೆ. ಆ್ಯಕ್ಚುಲಿ ರೈತರ ಬಂದು ಅದೇ ಒಂದು 5 ಎಕರೆ 6 ಎಕರೆ 8 ಎಕರೆ 10 ಎಕರೆ ಅದ, 100 ಎಕರೆ ಇದ್ದಿದ್ದು ಇವ್ರ ಬಗ್ಗೆ. ಆದ್ರೆ ಈಗಿನ ಕಾಲಕ್ಕೆ ನಾವು ಬಹಳಷ್ಟು ಇವತ್ತು ಸುಧಾರಿತ ಒಕ್ಕಲ್ತನ ಮಾಡಬೇಕಾಗಿದೆ. ಒಬ್ಬೊಬ್ಬರದು ಒಂದು ನಾವು ನೋಡಿದ್ರೆ ಇನ್ನು ನಮ್ಮ ತಂದೆಯವರಾಗಲಿ ನಮ್ಮ ಕಾಕಾದೇವರಾಗಲಿ ಒಕ್ಕಲ್ತನ ಮಾಡ್ತಿದ್ರು. ಯಾವ ರೀತಿ ಅಂದ್ರೆ ಅಡ್ಡಾಲಿಗೆ ನೀಚ ಬರೋದು. ರಾಜ್ಯದಂತ ಕೂಡ ಎಲ್ಲ ಕಡೆಯಿಂದ ನಡೀತಕ್ಕಂಥ ಇರುವಂತ ಒಂದು ಕಾರ್ಯಕ್ರಮ ಇದು. ಒಳ್ಳೆ ಕಾರ್ಯಕ್ರಮ ಅದ. ಇದಕ್ಕೆ ರೈತರು ಒಂದು ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು. ಇದನ್ನು ತಮಗೆಲ್ಲ ಗೊತ್ತಿದ್ದಂಗೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಿತ್ತು. 1 ಎಕರೆಯಲ್ಲಿ ಜೋಳ, 1.5 ಎಕರೆಯಲ್ಲಿ ಗೋಧಿ ಬೆಳೆಯುತ್ತಾರೆ. ಇನ್ನು ಉಳಿದ ಜಮೀನಿನಲ್ಲಿ ತೊಗರಿ, ಉದ್ದು, ಹೆಸರು, ಮೆಕ್ಕೆಜೋಳ, ಸುಗಂಧರಾಜ, ಚೆಂಡು ಹೂ ಮತ್ತು ಉಳ್ಳಾಗಡ್ಡೆ ಇತರೆ ತರಕಾರಿ ಸೇರಿದಂತೆ ಮಿಶ್ರ ತಳಿಯ ಬೆಳೆ ಬೆಳೆದು ವರ್ಷವಿಡೀ ಒಂದಲ್ಲ ಒಂದು ಬೆಳೆ ಫಸಲು ಕೈ ಸೇರುವಂತೆ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಲಾಭ ಪಡೆಯುತ್ತಿದ್ದಾರೆ. ಇವರು ಶ್ರೀ ರೇವಣಸಿದ್ದ ತಂದೆ ನಾಗೇಂದ್ರಪ್ಪ, ಓಗಳಿ ಗ್ರಾಮ, ಕಮಲಾಪುರ ತಾಲೂಕು, ಕಲಬುರಗಿ ಜಿಲ್ಲೆ.
ಧನ್ಯವಾದ. ಹಸಿರು ಮನೆ ನಿರ್ಮಿಸಿ ಲಕ್ಷಾಂತರ ರೂಪಾಯಿ ಗಳಿಕೆ ಪಡೆಯುತ್ತಿದ್ದಾರೆ. ಇವರು ಬೆಲ್ಲ ಉತ್ಪಾದನಾ ಘಟಕ ಆರಂಭಿಸಿದ್ದು ದಾಖಲೆಯ 40 ಟನ್ಗೂ ಹೆಚ್ಚು ಬೆಲ್ಲವನ್ನು ಉತ್ಪಾದಿಸುತ್ತಿದ್ದಾರೆ. ಇದೀಗ ಸ್ವಾಗತರಿಂದ ಸುಧಾಕರ್ ಪಾಟೀಲ್ ಅವರಿಗೆ ಪ್ರಶಸ್ತಿ ಪ್ರದಾನ ದಯವಿಟ್ಟು ಸ್ಟೆಫನ್ ಮಾಡುವ ಮೂಲಕ ಅವರ ಕೆಲಸ ಮಾಡಿಕೊಂಡಂತ ವಿಜಯ ಕರ್ನಾಟಕದ 70% ಸಂಪಾದಕ ಧನ್ಯವಾದ. ಈ ಕಾರ್ಯಕ್ರಮದಲ್ಲಿ ವಿಜಯ ಕರ್ನಾಟಕ ದಿನಪತ್ರಿಕೆಯ ಸಂಪಾದಕರಾದ ತಿಮ್ಮಪ್ಪ ಭಟ್, ಸಿಇಒ ರಂಜಿತ್ ಕಾಟೆ ಸೇರಿದಂತೆ ಅನೇಕ ರೈತರು, ರೈತ ಕುಟುಂಬದವರು ಭಾಗವಹಿಸಿದ್ದರು. ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳ ಉದ್ಘಾಟನಾ ಸಮಾರಂಭವು ಇಂದು ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಜರುಗಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಲಬುರಗಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಲಬುರಗಿಯ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳ ಉದ್ಘಾಟನಾ ಸಮಾರಂಭ ದಿನಾಂಕ 7/1/2019 ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಸುವರ್ಣ ಹನುಮಂತ್ ಮಲಾಜಿ, ಕಲಬುರಗಿಯ ಟೊಯೋಟೋ ಮೋಟಾರ್ಸ್ ನ ಚೇರ್ಮನ್ ಸಂತೋಷ್ ಬಿ ಬುಲ್ಗುಂದಿ ವೇದಿಕೆ ಮೇಲಿದ್ದರು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ರಾಜಾ ಪಿ, ಜಿಲ್ಲಾಧಿಕಾರಿಗಳಾದ ಆರ್ ವೆಂಕಟೇಶ್ ಕುಮಾರ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ರಾಜು ಲೆಂಗಟಿ, ಪ್ರಧಾನ ಕಾರ್ಯದರ್ಶಿಗಳಾದ ಕೆ ಈರಣ್ಣಗೌಡ, ಖಜಾಂಚಿ ಚಂದ್ರಕಾಂತ್ ಏರಿ, ರಾಜ್ಯ ಪರಿಷತ್ ಸದಸ್ಯರಾದ ಡಾಕ್ಟರ್ ವಿಜಯ್ ಕುಮಾರ್ ಹೆಬ್ಬಾಳ್, ಗೌರವಾಧ್ಯಕ್ಷರಾದ ಮಲ್ಲಣ್ಣ ಮಡಿವಾಳ್, ರಾಜ್ಯ ಕ್ರೀಡಾ ಕಾರ್ಯದರ್ಶಿಗಳಾದ ನಾಗೇಂದ್ರಪ್ಪ ಅವ್ರಾದ್, ಡಿಬಿ ಪಾಟೀಲ್, ಶ್ರೀನಿವಾಸ್ ಪಾಟೀಲ್, ರಮೇಶ್ ಮಾಡಾಳ್ಕರ್, ಸಾದಿಕ್ ನಾಗೂರ್, ಬಸವರಾಜ್ ಬಳ್ಳೂರ್ಗಿ, ಶಿವಶಂಕರಯ್ಯ ಸ್ವಾಮಿ ಹಾಗೂ ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು. ಸಾಲಿನ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಸಾಂಸ್ಕೃತಿಕ ಸ್ಪರ್ಧೆಗಳು ಹಾಗೂ ನಮ್ಮ ಅಪ್ಪಗೋರು ಸರ್ಕಾರಿ ನಗರ ಸರ್ಕಾರಿ ನೌಕರ ಭವನಕ್ಕೆ ಈಗಾಗಲೇ 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅದು ಮಾನ್ಯ DC ಸಾಹೇಬರು ಕೂಡ ಬಿಡುಗಡೆ ಮಾಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಬೃಹತ್ ಆದಂತ ಒಂದು ನಮ್ಮ ಸರ್ಕಾರಿ ನೌಕರ ಭವನ ಅದ, ಇಲ್ಲೇ ರಾಯಚೂರಿನಲ್ಲಿ ಅದ. ಇಡೀ ನಮ್ಮ 30 ಜಿಲ್ಲೆಯಲ್ಲಿ ಎಲ್ಲಿ ನೌಕರ ಭವನ ಇಲ್ಲ ಅಂದ್ರೆ ಕಲಬುರಗಿಯಲ್ಲಿ ಮಾತ್ರ ಇಲ್ಲ. ಅದು ಅವಧಿ ಮುಗಿದು ಸುಮಾರು 30 ವರ್ಷ ಆಯ್ತು. ನಾನು ಕೂಡ ಮಾನ್ಯ DC ಸಾಹೇಬ್ರ ಹತ್ರ ಮನವಿ ಮಾಡ್ಕೊಂಡಿದ್ದೀನಿ, ಅದನ್ನು ಒಂದು ಅವಧಿ ಮಾಡಿಸಿ ಬರ್ತಕ್ಕಂಥ ಮುಂದಿನ ವರ್ಷ ಅಪ್ಪಗೋರು ಹೇಳಿದ್ರು, ಲಘು ಒಂದು ನೀಲಿ ಲಕ್ಷ್ಯ ಮಾಡು, ಇನ್ನೂ ಬೇಕಾದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ಕಡೆಯಿಂದ 50 ಲಕ್ಷ ರೂಪಾಯಿ ಕೊಡ್ತೀನಂತ ಸರ್ಕಾರಿ ಭವನ ಮೊದಲು ಕಟ್ರಿ ಅಂತೇಳಿ ಪದೇ ಅವ್ರು ಹೇಳ್ತಾ ಇರ್ತಾರೆ. ಪ್ರತಿ ವರ್ಷ ಇಂಥವು ಒಂದು ಕ್ರೀಡಾಕೂಟ ಕೂಡ ನಡೀತಿದೆ. ಹೋದ ವರ್ಷನೂ ಆಯ್ತು. ನಾನು ಬಂದ ಮೇಲೆ 2ನೇ. ಸೊ ಈ ವರ್ಷ ಇದು ಶುರು ಮಾಡುವಾಗ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಆಗಬೇಕೆಂದ
ಎಲ್ಲ ಜಿಲ್ಲೆಗಳಲ್ಲೂ ಕೊಡ್ತಾ ಇಲ್ಲ, ಬಟ್ ಕೆಲವು ಜಿಲ್ಲೆಗಳಲ್ಲಿ ಕೊಡ್ತಾರೆ. ಬಟ್ ಇದ್ರೂ ಕೂಡ ವಿ ಹ್ಯಾವ್ ಇಶ್ಯೂಡ್ OOD. ಯಾರ್ಯಾರು ಭಾಗವಹಿಸ್ತಾರೋ, ಯಾರ್ಯಾರು ಆರ್ಗನೈಸ್ ಮಾಡ್ತಾರೋ, ಇದಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯಲ್ಲಿ ಕೂಡ ಈ ಸ್ಪೋರ್ಟ್ಸ್ ಮೀಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಯಾವುದೋ ಒಂದು ರೀತಿಯಲ್ಲಿ ಸಂಬಂಧಪಟ್ಟವರು ಎಲ್ಲರೂ ಕೂಡ OOD ಪ್ರೊವೈಡರ್ ದಟ್ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಕೊಡಬೇಕು. ಇಲ್ಲಿಂದ ಯಾರು ಸರ್ಕಾರಿ ನೌಕರರ ಸಂಘದಿಂದ ಅಟೆಂಡೆನ್ಸ್ ಕೂಡ ಕೊಡಬೇಕು. ಕೊಡ್ತೀವಿ ಅಂತ ಹೇಳಿದ. ಮತ್ತು ಇನ್ನು ಇತರ ಸ್ಪಾನ್ಸರ್ಶಿಪ್ ಆಗಲಿ ಎಲ್ಲ ಕೂಡ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಹೆಲ್ಪ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದೆ. ದ ಪರ್ಪಸ್ ಈಸ್ ದಟ್ ಇನ್ನೂ ಟರ್ನ್ಔಟ್ ಸ್ವಲ್ಪ ಕಮ್ಮಿ ಇದೆ ಮತ್ತು ಇನ್ನೂ ಕೆಲವರು ಜಾಯ್ನ್ ಆಗ್ಬೋದು. ದ ಪರ್ಪಸ್ ಈಸ್ ದಟ್ ಒಂದು ಆರೋಗ್ಯ ನೀವು ನಾರ್ಮಲಿ ಕೂಡ ಮಾಡ್ತೀರಾ, ಅದರ್ವೈಸ್ ಕೂಡ ಯು ವಿಲ್ ಡೂ ಎಕ್ಸಸೈಸ್, ಪ್ರೈವೇಟ್ ಆಗಿ ಕೂಡ ಮಾಡ್ತೀರಾ. ಬಟ್ ಈ ಸ್ಪೋರ್ಟ್ಸ್ ಮೀಟ್ ಮಾಡೋ ಉದ್ದೇಶ ಏನಂದರೆ ಒಂದು ಕಾಂಪಿಟೇಟಿವ್ ಸ್ಪಿರಿಟನ್ನು ಇಟ್ಕೊಳ್ಳೋದು. ಪ್ರೈವೇಟ್ ಸೆಕ್ಟರ್ಗೂ ಗೌರ್ಮೆಂಟ್ ಸೆಕ್ಟರ್ಗೂ ಏನು ವ್ಯತ್ಯಾಸ ಇದೆ? ಪ್ರೈವೇಟ್ ಶಾಲೆಯಲ್ಲಿ ಚೆನ್ನಾಗಿದೆ, ಗೌರ್ಮೆಂಟ್ ಶಾಲೆಯಲ್ಲಿ ಯಾಕೆ ಡಿಫ್ರೆನ್ಸ್ ಇದೆ ಅಂದರೆ ಅದಕ್ಕಿಂತ ಇಲ್ಲಿ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡೋರು ಸೊ ದೇ ಆರ್ ಮೋರ್ ಟ್ಯಾಲೆಂಟೆಡ್ ರಿಯಲಿ ಹೇಳಬೇಕಾದ್ರೆ. ಬಟ್ ಆದರೆ ಈ ಕಾಂಪಿಟೇಟಿವ್ ಸ್ಪಿರಿಟ್ ಅಲ್ಲಿ ಫೋರ್ಸ್ ಮಾಡ್ತಾರೆ, ಅಷ್ಟೇ ಡಿಫ್ರೆನ್ಸ್. ನೀವು ಇದು ಮಾಡಲೇಬೇಕು, ಮಾಡದಿದ್ರೆ ನಿಮ್ಮ ಕೆಲಸದಿಂದ ತೆಗಿತೀವಿ ನೌಕರಿಯಿಂದ. ಬಟ್ ನಮಗೆ ಅಂಥದ್ದು ಒಂದು ಇದು ಒನ್ಸ್ ಜಾಯ್ನ್ ಆದರೆ 30-35 ವರ್ಷ ಆದಮೇಲೆ ರಿಟೈರ್ಮೆಂಟ್ ಇರ್ತದೆ. ಸೊ ಕೆಲವು ಟೈಮ್ ಏನಾಗ್ತದೆ, ಇಂಥವು ಒಂದು ಇನಿಷಿಯಲಿ ಕೆಲವು ವರ್ಷಗಳಲ್ಲಿ ಚೆನ್ನಾಗಿ ಕೆಲಸ ಮಾಡೋರು ಕೂಡ ಒಂದು 10 ವರ್ಷ ನಂತರ ಸ್ವಲ್ಪ ಸ್ಲೋ ಆಗುವ, ಮೇ ಬಿ ಫಿಸಿಕಲ್ ಆಗಿ ಕೂಡ ಏನೋ ಸಮಸ್ಯೆಗಳಿರ್ಬೋದು, ಮೇ ಬಿ ವಿವಿಧ ಕಾರಣಗಳಿರ್ಬೋದು. ಬಟ್ ಇದೆಲ್ಲ ಇದ್ರೂ ಕೂಡ ಒಳ್ಳೆಯ ರೀತಿಯಲ್ಲಿ ಇದನ್ನು ನಾವು ನಮ್ಮ ಇಡೀ ಸರ್ವಿಸನ್ನು ಚೆನ್ನಾಗಿ ಮಾಡಬೇಕೆಂದ್ರೆ ಇಂಥವು ಸ್ಪೋರ್ಟ್ಸ್ ಮೀಟ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಕಾಂಪಿಟೇಟಿವ್ ಸ್ಪಿರಿಟ್ಸ್ ಇವತ್ತು ನಿಜಕ್ಕೂ ನಮಗೆ ಕಲಬುರಗಿಯಲ್ಲಿ ಕಾರ್ಯಕ್ರಮವನ್ನು ನೋಡಿ ಬಹಳ ಸಂತೋಷ ಅನಿಸ್ತಾ ಇದೆ. ಬೇರೆ ಜಿಲ್ಲೆಯಲ್ಲಿ ಈ ತರದ ಕಾರ್ಯಕ್ರಮ ನಡೀತೇ ಇಲ್ಲೋ ಗೊತ್ತಿಲ್ಲ, ಆದರೆ ನಮ್ಮ ಕಲಬುರಗಿಯಲ್ಲಿ ಇವತ್ತು ಎಲ್ಲ ಸಂಘದ ಸದಸ್ಯರು ಎಲ್ಲರೂ ಸೇರಿ ಸರ್ಕಾರಿ ನೌಕರರು ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇರೋದು ನೋಡಿ ನಿಜಕ್ಕೂ ನಮಗೆ ಸಂತೋಷ ಆಗಿದೆ. ನಮಗೆ ಸರ್ಕಾರಿ ನೌಕರರಿಗೆ ಬಹಳಷ್ಟು ಒತ್ತಡ ಇರುತ್ತೆ. ಆ ಒತ್ತಡದ ಮಧ್ಯದಲ್ಲೂ ಕೂಡ ನಮ್ಮ ಆರೋಗ್ಯವನ್ನ ಕಾಪಾಡುವಂಥದ್ದು ಬಹಳ ಮುಖ್ಯವಾಗಿ ಇವತ್ತು ನಮಗೆ ಬೇಕಾಗಿರುವಂಥದ್ದು. ಹಿಂದೆ ಎಂದು ಇಡೀ ದೇಶದಲ್ಲಿ ಆರೋಗ್ಯಕ್ಕೆ ಮತ್ತು ಕ್ರೀಡೆಗೆ ಹೆಚ್ಚು ಗೌರವವನ್ನ ತಂದುಕೊಟ್ಟಿದ್ದು, ಹೆಚ್ಚು ಶಕ್ತಿಯನ್ನ ತುಂಬಿರುವಂತಹ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ನರೇಂದ್ರ ಮೋದಿಯವರ ಸರ್ಕಾರ, ಕೇಂದ್ರ ಸರ್ಕಾರ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಭಾರತ ಈ 5 ವರ್ಷದಲ್ಲಿ ಹಿಂದೆಂದೂ ಗೆಲ್ಲಲಾರದಷ್ಟು ಮೆಡಲ್ಗಳನ್ನ ಇವತ್ತು ಕಾಮನ್ವೆಲ್ತ್ ಅಲ್ಲಿ ಆಗಿರ್ಬೋದು, ಒಲಿಂಪಿಕ್ಸ್ ನಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕ್ರೀಡೆಯಲ್ಲಿ ಇವತ್ತು 5 ವರ್ಷದಲ್ಲಿ ಅನೇಕ ಮೆಡಲ್ಗಳನ್ನ ಇವತ್ತಿನ ದಿವಸ ನಮ್ಮ ದೇಶಕ್ಕೆ ತಂದಿದೆ. ಮಾನ್ಯ ಮೋದಿಜಿಯವರು ಪ್ರತಿಯೊಂದು ತಮ್ಮ ಭಾಷಣದಲ್ಲಿ ಯಾವತ್ತೂ ಕೂಡ ಅವ್ರು ಹೇಳ್ತಾ ಇರ್ತಾರೆ, ಆರೋಗ್ಯ ಮತ್ತು ಕ್ರೀಡೆ ನಮ್ದೇ ಮೊದಲನೇ ಆದ್ಯತೆ ಇದೆ ಅಂತ ಅನ್ನುವ ಮಾತನ್ನ. ನಂತರ ಕ್ರೀಡಾಕೂಟದ ಅನೇಕ ಸ್ಪರ್ಧೆಗಳು ಜರುಗಿದವು. ನಾನು ಮಲ್ಲಿಕಾರ್ಜುನ್ ದೇವಾಪುರ ಅಂತ ನೀರಾವರಿ ಇಲಾಖೆಯಲ್ಲಿ ಅನುರೇಖಕ ಅಂತೇಳಿ ಕೆಲಸ ಮಾಡ್ತೀನಿ. ನನಗೆ ಆಟದಲ್ಲಿ ಅಂದರೆ ಭಾಳ ಆಸಕ್ತಿ. ಈಗ ನಾನು ಸುಮಾರು 2009ರಿಂದ ಇಲ್ಲಿವರೆಗೂ ಈ ಸ್ಟೇಡಿಯಂನಲ್ಲಿ ಶಾರ್ಟ್ ಪುಟ್ನಲ್ಲಿ ಪ್ರಥಮವಾಗಿ ಗೆದ್ದು 7 ಸಲ ಸತತವಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತೀನಿ. ಆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಲ್ಲಿ ಮಂಡ್ಯ, ಚಿತ್ರದುರ್ಗ, ಮೈಸೂರು, ಬೆಂಗಳೂರು, ಹಾಸನ, ಶಿವಮೊಗ್ಗ ಈ ಜಿಲ್ಲೆಗಳಿಗೆ ನಾನು ಏನಪ್ಪ ಅಂದ್ರೆ ಸ್ಪರ್ಧಿಸಿದ್ದೀನಿ. ನಾನು ಇದು ಹೇಗೆ ಸಾಧ್ಯಪ್ಪ ಅಂತಂದರೆ, ಒಬ್ಬ ಮನುಷ್ಯ ಈಗ ಒಂದು ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿರ್ಬೇಕಪ್ಪ ಅಂತಂದರೆ ಒಂದು ಸಾಹಿತ್ಯ ಆಗಲಿ, ಒಂದು ಲಘು ವ್ಯಾಯಾಮ ಆಗಲಿ, ವಾಕಿಂಗ್ ಆಗಲಿ, ಇದು ನನಗೆ ಭಾಳ ಸಹಕಾರಿಯಾಗಿದೆ ಅಂತ ನಾನು ಇವತ್ತಿನ ದಿವಸ ಹೇಳೋಕ್ಕೆ ಇಚ್ಛೆಪಡ್ತೀನಿ.
ಸಾಮಾನ್ಯವಾಗಿ ಪೊಲೀಸರು ಖಾಕಿ ಬಟ್ಟೆ ತೊಟ್ಟಾಗ ಅವರ ಗಂಭೀರತೆ ಮತ್ತು ಗತ್ತೆ ಬೇರೆಯಾಗಿರುತ್ತದೆ. ಆದರೆ ಅವರಲ್ಲಿಯೂ ಕೂಡ ಒಂದು ಮೃದು ಮನಸ್ಸು ಇರುತ್ತದೆ ಅನ್ನೋದನ್ನ ಸಾಕಷ್ಟು ಜನ ಮರೆತೇ ಬಿಡ್ತೀವಿ. ನಾವ್ಯಾಕೆ ಈ ಮಾತು ಹೇಳ್ತಾ ಇದೀವಿ ಅಂದ್ರೆ, ರವಿವಾರ ಬೆಳಗ್ಗೆ ಕಲಬುರಗಿ ನಗರದ ರಾಮ ಮಂದಿರದ ಬಳಿ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿರುವ ಪ್ರೊಬೆಷನರಿ PSI ಬಸವರಾಜ್ ಮಂಚಣ್ಣನವರ ಕುಟುಂಬಕ್ಕೆ ನಾಗನಹಳ್ಳಿ ಪೊಲೀಸ್ ತರಬೇತಿ ಕೇಂದ್ರದ 590 ಪ್ರಶಿಕ್ಷಣಾರ್ಥಿಗಳು ತಲಾ 10,000 ರೂಪಾಯಿಯಂತೆ ಒಟ್ಟು 59 ಲಕ್ಷ ರೂಪಾಯಿ ನೆರವು ನೀಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಈ ಒಂದು ಕಾರ್ಯಕ್ಕೆ ಸ್ವತಃ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡುವ ಮೂಲಕ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಇತರೆ ಪ್ರಶಿಕ್ಷಣಾರ್ಥಿಗಳ ಈ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ರಾಮ ಮಂದಿರ ವೃತ್ತದಲ್ಲಿರುವ ಗ್ರ್ಯಾಂಡ್ ಸೆಂಟ್ರಲ್ ಕಾಂಪ್ಲೆಕ್ಸ್ ಎದುರು ಭಾನುವಾರ ಬೆಳಗ್ಗೆ ಪ್ರೊಬೇಷನರಿ PSI ಬಸವರಾಜ್ ಶಂಕರಪ್ಪ ಮಂಚಣ್ಣನವರ್ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿರುವ ಘಟನೆ ಜರುಗಿದೆ. ಅವರಿಗೆ 30 ವರ್ಷ ವಯಸ್ಸಾಗಿತ್ತು. ಪ್ರೊಬೇಷನರಿ PSI ಮಂಚಣ್ಣನವರ್ ಅನುಮಾನಾಸ್ಪದ ಸಾವು ಅವರ ಕುಟುಂಬಕ್ಕೆ ಬರಸಿಡಿಲೆ ಬಡಿದಂತಾಗಿದ್ದು, ಸಾವಿನ ಸುದ್ದಿ ಕೇಳಿದ ಗ್ರಾಮಸ್ಥರ ದುಃಖದ ಕಟ್ಟೆ ಒಡೆದು ಹೋಗಿದೆ. ಬೆನಕನಹಳ್ಳಿ ಗ್ರಾಮದಲ್ಲೀಗ ಶೋಕ ಮಡುಗಟ್ಟಿದೆ. ಮಂಚಣ್ಣನವರ್ ಪಾರ್ಥಿವ ಶರೀರವನ್ನ ಭಾನುವಾರ ಸಂಜೆ ಕಲಬುರಗಿ ನಗರದ ಹೊರವಲಯದ ನಾಗನಹಳ್ಳಿ ಪೊಲೀಸ್ ತರಬೇತಿ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿ ಅಂತಿಮ ನಮನವನ್ನ ಸಲ್ಲಿಸಲಾಗಿತ್ತು. ನಂತರ ಪಾರ್ಥಿವ ಶರೀರವನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಅವರ ಸ್ವಗ್ರಾಮಕ್ಕೆ ತೆಗೆದುಕೊಂಡು ಹೋಗಲಾಯಿತು. ನಂತರ ಮಧ್ಯಾಹ್ನ 2 ಗಂಟೆಗೆ ಸ್ವಗ್ರಾಮದಲ್ಲಿ ಅಂತಿಮ ಸಂಸ್ಕಾರ ನಡೆಸಲಾಯಿತು ಎಂದು SP N ಶಶಿಕುಮಾರ್ ತಿಳಿಸಿದ್ದಾರೆ. ಬಡತನದಲ್ಲಿಯೇ ಛಲ ಬಿಡದೆ ಓದಿ PSI ಹುದ್ದೆಗೆ ಏರಿದ್ದ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬೆನಕನಹಳ್ಳಿಯ ಬಸವರಾಜ್ ಮಂಚಣ್ಣನವರ್ ಅವರ ಅಸಹಜ ಸಾವಿಗೆ ಕಂಬನಿ ಮಿಡಿದ ಸಹಪಾಠಿ ಪ್ರಶಿಕ್ಷಣಾರ್ಥಿಗಳು ಸರ್ಕಾರ ಮತ್ತು ಬೇರೆ ಯಾರ ನೆರವಿಗೂ ಕಾಯದೆ ತಾವೇ ಸ್ವತಃ ತಲಾ 10,000 ರೂಪಾಯಿಗಳನ್ನು ಸಂಗ್ರಹಿಸಿ ಮಂಚಣ್ಣನವರ್ ಕುಟುಂಬದವರಿಗೆ ನೀಡಿದ್ದಾರೆ. ನಾಗನಹಳ್ಳಿ ಪೊಲೀಸ್ ತರಬೇತಿ ಕೇಂದ್ರದ PSI ತರಬೇತಿ ಪಡೆಯುತ್ತಿರುವ 590 ಜನ ಪ್ರಶಿಕ್ಷಣಾರ್ಥಿಗಳು ತಲಾ 10,000 ರೂಪಾಯಿಗಳಂತೆ ಒಟ್ಟು 59 ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸಿ ಕುಟುಂಬಕ್ಕೆ ನೀಡುವುದರ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಇದಕ್ಕೆ ಸ್ಪಂದಿಸಿರುವ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿಯವರು ತಮ್ಮ ಆಫಿಷಿಯಲ್ ಟ್ವೀಟ್ ಮೂಲಕ ಈ ರೀತಿಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ಪ್ರೇರಣೆ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಶಿಕುಮಾರ್ ಹಾಗೂ ತಮ್ಮ ಗೆಳೆಯ ಸಾವಿಗೆ ಮನಮಿಡಿದು ಸ್ಪಂದಿಸಿದ ಎಲ್ಲಾ ಪ್ರಶಿಕ್ಷಣಾರ್ಥಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ರಾಜ್ಯ ಸರ್ಕಾರವು ನಿಯಮಾನುಸಾರ ಬಸವರಾಜ್ ಅವರಿಗೆ ನೀಡಬೇಕಾದ ಪರಿಹಾರಗಳನ್ನು ತ್ವರಿತವಾಗಿ ನೀಡುವಂತೆ ಸಂಬಂಧಿಸಿದವರಿಗೆ ಸೂಚನೆ ನೀಡಿದ್ದೇನೆ ಎಂದಿದ್ದಾರೆ. ಅಲ್ಲದೆ ಪ್ರಶಿಕ್ಷಣಾರ್ಥಿ ಬಸವರಾಜ್ ಶಂಕರಪ್ಪ ಮಂಚಣ್ಣನವರ್ ಅವರ ಆಕಸ್ಮಿಕ ನಿಧನಕ್ಕೆ ಶೋಕ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಗೃಹ ಸಚಿವರಾದ MB ಪಾಟೀಲ್ ಅವರು ಕೂಡ ತರಬೇತಿಯಲ್ಲಿರುವ ಯುವ ಪ್ರಶಿಕ್ಷಣಾರ್ಥಿ ಬಸವರಾಜು ನಮ್ಮನ್ನ ಅಗಲಿರುವುದು ನನಗೆ ತುಂಬಾ ದುಃಖ ತಂದಿದೆ. ಅವರ ಕುಟುಂಬಕ್ಕೆ ನನ್ನ ಸಾಂತ್ವನಗಳನ್ನು ತಿಳಿಸುತ್ತೇನೆ ಎಂದು ಶೋಕ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದಿಂದಲೂ ಮೃತರ ಕುಟುಂಬಕ್ಕೆ ಅಗತ್ಯ ನೆರವು ಒದಗಿಸಲು ಕ್ರಮ ಜರುಗಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಕಲಬುರಗಿಗೆ ಭೇಟಿ ನೀಡಿ ತಮ್ಮ ಸಹೋದ್ಯೋಗಿಯ ಸಾವಿನಲ್ಲಿಯೂ ಮಾನವೀಯತೆ ಮೆರೆದಿರುವ ನಾಗನಹಳ್ಳಿ ಪೊಲೀಸ್ ತರಬೇತಿ ಕೇಂದ್ರದ ಪ್ರಶಿಕ್ಷಣಾರ್ಥಿಗಳನ್ನು ಕಂಡು ನನ್ನ ಇಲಾಖೆಯ ಭವಿಷ್ಯದ ಈ ಅಧಿಕಾರಿಗಳು ತೆಗೆದುಕೊಂಡಿರುವ ಮಾನವೀಯತೆಯ ನಿಲುವಿನ ಕುರಿತು ಸ್ವಯಂ ಭೇಟಿ ಮಾಡಿ ಮೆಚ್ಚುಗೆಯನ್ನು ಸೂಚಿಸುತ್ತೇನೆ ಎಂದು ಗೃಹ ಸಚಿವರಾದ MB ಪಾಟೀಲ್ ಅವರು ತಿಳಿಸಿದ್ದಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.
ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನ ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ.